ವೀಕ್ಷಕರೇ, ನಟ ಡಿ ಬಾಸ್ ದರ್ಶನ್ ಅವರ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ನ್ಯಾಯಾಲಯದಲ್ಲಿ ಈಗಾಗಲೇ ಟ್ರಯಲ್ ಶುರುವಾಗಿದ್ದು, ಈ ಒಂದು ಟ್ರಯಲ್ನಲ್ಲಿ ನಟ ದರ್ಶನ್ ಅವರಿಗೆ ಜಾಮೀನು ಸಿಗಲು ಸಹಕಾರಿಯಾಗುವಂತಹ ಬೆಳವಣಿಗೆ ನಡೆದಿದ್ದು, ಮೊನ್ನೆ ನಡೆದಂತಹ ಟ್ರಯಲ್ನಲ್ಲಿ ರೇಣುಕಾಸ್ವಾಮಿ ಅವರ ತಾಯಿ ನೀಡಿರುವ ಹೇಳಿಕೆ ನಟ ದರ್ಶನ್ ಅವರು ಈ ಪ್ರಕರಣದಲ್ಲಿ ನಿರಪರಾಧಿ ಎಂಬುದಕ್ಕೆ ಪೂರಕವಾಗಿದೆ. ಅಷ್ಟೇ ಅಲ್ಲದೆ ರೇಣುಕಾಸ್ವಾಮಿ ಪೋಸ್ಟ್ ಮಾರ್ಟಂಗೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಅವರು ಪ್ರಾಣ ಬಿಟ್ಟ ಸಮಯಕ್ಕೂ ಹಾಗೂ ನಟ ದರ್ಶನ್ ಅವರು ತಮ್ಮ ಮನೆಯಲ್ಲಿದ್ದ ಸಮಯಕ್ಕೂ ತುಂಬಾನೇ ಹೋಲಿಕೆಯಾಗ್ತಿದ್ದು, ನಟ ದರ್ಶನ್ ಅವರು ಆ ಒಂದು ಸಂದರ್ಭದಲ್ಲಿ ಘಟನಾ ಸ್ಥಳದಲ್ಲಿ ಇರಲೇ ಇಲ್ಲ ಎಂಬುದಕ್ಕೆ ಬೇಕಾದ ಮಹತ್ವದ ಸಾಕ್ಷಿಗಳು ದೊರೆತಿದ್ದು, ಹಾಗೂ ನಟ ದರ್ಶನ್ ಅವರ ಮನೆಯ ಸಿಸಿಟಿವಿ ದೃಶ್ಯಗಳು ಕೂಡ ದೊರೆತಿದ್ದು, ಈ ಸಿಸಿಟಿವಿ ದೃಶ್ಯಗಳ ದಾಖಲೆಗಳನ್ನು ಈಗಾಗಲೇ ನಟ ದರ್ಶನ್ ಪರ ವಕೀಲರು ಸಂಗ್ರಹಿಸಿದ್ದು, ಈ ಎಲ್ಲ ದಾಖಲೆಗಳನ್ನು ಇಟ್ಟುಕೊಂಡು ದರ್ಶನ್ ಅವರ ಪರ ವಕೀಲರು ಮಧ್ಯಂತರ ಬೇಲ್ ಅರ್ಜಿ ಹಾಕಬಹುದು ಅಂತಾನೆ ಹೇಳಲಾಗ್ತಿದೆ. ವೀಕ್ಷಕರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.